ತುಂಬ ನೋವಾಗುತ್ತೆ. ಯಾಕೆ ಅಂತಂದರೆ 6.5 ವರ್ಷ ಸತತವಾಗಿ ನಾನು, ಅಪರ್ಣ ಅವರು, ಇಡೀ ತಂಡ ಒಂದು ಮಜಾ ಟಾಕೀಸಲ್ಲಿ ಇಡೀ ಕರ್ನಾಟಕದ ಪ್ರತಿಯೊಬ್ಬರಿಗೂ ಖುಷಿ ಕೊಟ್ವಿ, ನಗಿಸಿದ್ವಿ. ಒಂದು ವಿಶೇಷವಾಗಿ ಅಪರ್ಣ ಅವರು ಈ ಹಿಂದೆ ದೂರದರ್ಶನಲ್ಲಿ ಒಂದು ಗಂಭೀರವಾಗಿ ನ್ಯೂಸ್ ರೀಡರ್ ಆಗಿ, ಹಾಗೆ ಹಲವಾರು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ನಿರೂಪಕರಾಗಿ ಖ್ಯಾತಿ ಪಡೆದಿದ್ದರು. ಅದಾದ ನಂತರ ಒಂದು ಕಂಪ್ಲೀಟ್ ಮಜಾ ಟಾಕೀಸಲ್ಲಿ ಒಂದು ಟ್ರಾನ್ಸ್ಫಾರ್ಮೇಷನ್ನು, ಒಂದು ಕಾಮಿಡಿ ಪಾತ್ರ ದೊಡ್ಡದಾಗಿ ಕ್ಲಿಕ್ ಆಯಿತು. ವರಲಕ್ಷ್ಮಿಯ ಪಾತ್ರ, ಮತ್ತು ವರಲಕ್ಷ್ಮಿ ಮತ್ತು ಇಜಿಲ ಅಂತಲೇ ಖ್ಯಾತಿಯಾದ ನಾವು ಇಬ್ಬರು ನಮ್ಮ ಒಂದು ತಮಾಷೆ, ಹಾಸ್ಯ ಮತ್ತು ಆ ಘಟನೆಗಳನ್ನ ನೆನೆಸ್ಕೊತಾ ಇದ್ದರೆ ನೋವಾಗುತ್ತೆ. ಯಾಕಂದರೆ ಇವತ್ತಿಲ್ಲಿ ನೋಡಿ ತುಂಬ ನೋವಾಯಿತು. ಮತ್ತು ಮಾತುಗಳು ಬರಲ್ಲ, ಹಳೆಯ ನೆನಪುಗಳಾಗುತ್ತೆ. ಮತ್ತು ನಾನು ಚಿಕ್ಕ ಹುಡುಗ ಆಗಿಂದ ಅವರು ಪರಿಚಯ. ಯಾಕಂತಂದರೆ ಅವರ ತಂದೆ ಖ್ಯಾತ ಪತ್ರಕರ್ತರು, ಕನ್ನಡಪ್ರಭ ಕೆಲಸ ಮಾಡ್ತಾಯಿದ್ರು. ಅದಾದ ನಂತರ ಅಪರ್ಣ ಅವರ ಸಂಪರ್ಕ ಆಯಿತು. ಹಲವಾರು ನನ್ನ ಕಾರ್ಯಕ್ರಮಗಳನ್ನ ನಿರೂಪಣೆ ಮಾಡಿದ್ದಾರೆ. ನನ್ನ ಸಿನಿಮಾ ಕಾರ್ಯಕ್ರಮಗಳಿರ್ಬೋದು, ಪತ್ರಿಕೆ ಕಾರ್ಯಕ್ರಮಗಳಿರ್ಬೋದು. ಮತ್ತು ಇತ್ತೀಚೆಗಷ್ಟೇ ಒಂದು ಲಂಕೇಶ್ ಅವ್ರ ಬಗ್ಗೆ, ನಮ್ಮ ತಂದೆ ಬಗ್ಗೆ ಒಂದು ಕಾರ್ಯಕ್ರಮ ಅವರೇ ನಡೆಸ್ಕೊಟ್ರು. ಒಂದು ದೊಡ್ಡ ವೇದಿಕೆ ಆಗಿತ್ತು. ಯಾಕೆ ಅಂತಂದರೆ ಅಲ್ಲಿ ಡಾಕ್ಟರ್ ಸಿದ್ಧಲಿಂಗಯ್ಯ ಅವರಿದ್ದರು, ಶಿವಪ್ರಕಾಶ್ ಅವರಿದ್ದರು, TN ಸೀತಾರಾಮ್ ಅವರಿದ್ದರು, ಪ್ರಕಾಶ್ ಬೆಳವಾಡಿ ಅವರಿದ್ದರು. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಲಂಕೇಶ್ ಬಗ್ಗೆ ಅದ್ಭುತವಾಗಿ ತಿಳ್ಕೊಂಡಿದ್ದ ಅಪರ್ಣ ಅವರು ಅದ್ಭುತವಾಗಿ ಒಂದು ಕಾರ್ಯಕ್ರಮ ನಡೆಸ್ಕೊಟ್ರು. ಮತ್ತು ಒಂದು ಅದ್ಭುತವಾದ ನಟಿ. ಮತ್ತು ನನಗೆ ತಿಳಿದಿರೋ ಹಾಗೆ ಇಡೀ ಕರ್ನಾಟಕದಲ್ಲಿ ಅವರ ಥರ ಕನ್ನಡ ಮಾತಾಡೋದು, ಆ ವ್ಯಾಕರಣ, ಉಚ್ಚಾರಣೆ ಬಹುಶಃ ಬೇರೆ ಯಾರೂ ಮಾತಾಡ್ತಾ ಇರಲಿಲ್ಲ. ಯಾಕಂದರೆ ಒಂದು ಅವರ ಮಾತಿನಲ್ಲಿ, ಅವರ ಭಾಷೆಯಲ್ಲಿ ಕನ್ನಡನ ಕೇಳಿಸ್ಕೊಳ್ಳೋದೇ ಒಂದು ಆನಂದವಾಗಿತ್ತು, ಖುಷಿ ಕೊಡ್ತಾಯಿತ್ತು, ಸಂತೋಷ ಕೊಡ್ತಾಯಿತ್ತು. ಮತ್ತು ಕೊನೆಯದಾಗಿ ವಿಶೇಷವಾಗಿ ಒಂದು ಮಜಾ ಟಾಕೀಸಿನ ವರಲಕ್ಷ್ಮಿಯನ್ನು ಇವತ್ತು ನಾವು ಕಳ್ಕೊಂಡಿಲ್ಲ. 600ಕ್ಕೂ ಹೆಚ್ಚು ಎಪಿಸೋಡ್ಗಳಲ್ಲಿ ಅವರು ನಟಿಸಿದ್ದಾರೆ, ನನ್ನ ಜೊತೆಗೆ ನಟಿಸಿದ್ದಾರೆ, ನಮ್ಮ ಜೊತೆಗೆ ನಟಿಸಿದ್ದಾರೆ. ಮತ್ತು ಒಂದು ತಂಡದ ಒಂದು ತುಂಬ ಮುಖ್ಯ ಸದಸ್ಯರಾಗಿ ನಮ್ಮೆಲ್ಲರಿಗೂ ಮತ್ತು ಇಡೀ ಕರ್ನಾಟಕಕ್ಕೆ ನಗಿಸ್ತಾನೆ ಇರ್ತಾರೆ ಮತ್ತು ನಮ್ಮ ಜೊತೆಗೇ ಇರ್ತಾರೆ ಅಂತ ಹೇಳ್ತಾ ತುಂಬ ನೋವಿನಿಂದ ಅವ್ರನ್ನ ಬೀಳ್ಕೊಡ್ತಾ ಇದ್ದೀವಿ. ಮತ್ತು ಭಗವಂತ ಇಡೀ ಸಂಸಾರಕ್ಕೆ ಒಂದು ಅವರ ಪತಿಗೆ ಶಕ್ತಿ ನೀಡಲಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಧನ್ಯವಾದ, ನಮಸ್ಕಾರ. ಈ ದಿನ ನಮ್ಮನ್ನೆಲ್ಲ ಆಗಲಿ ಒಂದು ಪ್ರತಿಭೆ ಇಹಲೋಕದಿಂದ ಪರಲೋಕಕ್ಕೆ ಹೋಗ್ತಾ ಇದೆ. ನಾನು ಯಾವಾಗಲೂ ಅಪರ್ಣ ಅಂತ ಯಾವತ್ತೂ ಕರೆದಿದ್ದೇ ಇಲ್ಲ, ಶಾಕುಂತಲೆ ಅಂತಲೇ ಕರಿತಾ ಇದ್ದೆ. ಅದು ಆ ಸಂಬಂಧ ನನಗೆ ಆಕೆಗೆ ಇಬ್ಬರಿಗೆ ಗೊತ್ತು. ಶಾಕುಂತಲೆ ಅಂತ ಕರೆದ ತಕ್ಷಣ ವಾಯ್ಸ್ ತಿರುಗಿ ನೋಡ್ತಾ ಇದ್ರು ಅವರು. ಯಾಕೆಂದರೆ 1987ರಲ್ಲಿ ನನ್ನ ರಂಗತಂಡ ಮಲ್ಲಿಕಾ ತಂಡಕ್ಕೆ ಬಹುಶಃ ನನಗೆ ನೆನಪಿದ್ದಂಗೆ ರಂಗಭೂಮಿನಲ್ಲಿ ಆಕೆ ಮಾಡಿದಂಥ ಒಂದೇ ಒಂದು ಪಾತ್ರ ಅಭಿಜ್ಞಾನ ಶಾಕುಂತಲ. ಸೌತ್ ಝೋನ್ ಡ್ರಾಮಾ ಫೆಸ್ಟಿವಲ್ಲು ಕ್ಯಾಲಿಕಟ್ಟಲ್ಲಿ ನಡೆದಾಗ ಆ ಪಾತ್ರ ಮಾಡಿದ್ರು. ಅದು ಒಂದೇ ನಾಟಕ, ಅಷ್ಟೊತ್ತಾಗಲೇ ಮಸಣದ ಸಿನಿಮಾದಲ್ಲಿ ಅವರು ಆಕೆ ಮಾಡಿದರು. ಅಂದಿನಿಂದ 1987ರಿಂದ ಮೊನ್ನೆ ಮಾರ್ಚ್ 3ನೇ ತಾರೀಕು ನಮ್ಮ ವಾಣಿಜ್ಯ ಮಂಡಳಿಯ ಒಂದು ಚಿತ್ರರಂಗದ ಒಂದು ಕಾರ್ಯಕ್ರಮ, ನಮ್ಮ ಪದಾಧಿಕಾರಿಗಳು ಬೇರೆ ಬೇರೆ ಅವರ ಹೆಸರೆಲ್ಲ ಹೇಳಿದಾಗ್ಲೂ ಇಲ್ಲ ನಾನು ಅಪರ್ಣನೆ ಮಾಡಬೇಕು ಅಂದ್ಬಿಟ್ಟು ಮೊನ್ನೆ ಅವರ ವಸ್ತಾರೆ ಅವ್ರ ಬೆಳಗ್ಗೆ ಮಾತಾಡ್ತಾ ಇದ್ದಾಗ ಕೇಳಿಸ್ಕೊಂಡೆ. ಮೊನ್ನೆ ಫೆಬ್ರವರಿಯಿಂದ ಇತ್ತೀಚೆಗೆ ಅವರ ಪರಿಸ್ಥಿತಿ ತುಂಬ ಶೋಚನೀಯವಾಗಿತ್ತು ಅಂತ ಹೇಳಿದರು ಬೆಳಗ್ಗೆ ಟಿವಿನಲ್ಲಿ, ಮಾಧ್ಯಮದಲ್ಲಿ. ಆ ಶೋಚನೀಯ ಪರಿಸ್ಥಿತಿ, ಆ ನೋವಿನಲ್ಲೂ ಬಂದು ಮಾರ್ಚ್ 3ನೇ ತಾರೀಕು ನಾನು ಕರೆದೆ ಅಂತ ಅಂದ್ಬಿಟ್ಟು ನಮ್ಮ ವಾಣಿಜ್ಯ ಮಂಡಳಿಯ ಕಾರ್ಯಕ್ರಮ ಪ್ಯಾಲೇಸ್ ಗ್ರೌಂಡಲ್ಲಿ ನಡೆಸ್ಕೊಟ್ಬಿಟ್ಟು ಹೋದರು. ಸಿನಿ 90 ಕಾರ್ಯಕ್ರಮನ. ಅಂಥ ಒಂದು ಪ್ರತಿಭೆ, ಅಚ್ಚ ಕನ್ನಡದ ಪ್ರತಿಭೆ. ಅವರ ಆತ್ಮಕ್ಕೆ ಆ ಭಗವಂತ ಶಾಂತಿ ಕೊಡಲಿ ಈ ಮೂಲಕ ಪ್ರಾರ್ಥಿಸ್ತೀನಿ. ನಾನು ಅಪರ್ಣ ಆ್ಯಕ್ಚುಲಿ ಈ ಒಂದು ಕಲಾ ಬದುಕಿಗೆ ಬಂದಿದ್ದು ಆಕಾಶವಾಣಿ ಮುಖಾಂತರ. ಕಿರುತೆರೆಗಿಂತ ಮುಂಚೆ ಆಕಾಶವಾಣಿ. ನಾವೇನಾದರೂ ಕಲ್ತಿದ್ರೆ ಅಪರ್ಣ ಇಷ್ಟು ದೊಡ್ಡ ಸಾಧನೆ ಮಾಡಿದ್ದಾರೆ ಅಂದರೆ ಅದಕ್ಕೆ
ಫೌಂಡೇಶನ್ ಬಂದು ಆಕಾಶವಾಣಿನಲ್ಲಿ ಬಾಲ ಕಲಾವಿದರಾಗಿ ನಾಟಕ ವಿಭಾಗದಲ್ಲಿ ನಾಟಕಗಳಲ್ಲಿ ಪಾತ್ರವನ್ನು ಮಾಡೋದ್ರ ಮುಖಾಂತರ ಅಪರ್ಣಾ ಪರಿಚಯ ನನಗಾಯಿತು. ಅಪರ್ಣಾ ಪರಿಚಯ ಅದಕ್ಕಿಂತ ಮುಂಚೆನೇ ಇತ್ತು. ನಮ್ಮ ಚಿಕ್ಕಪ್ಪ ಕನ್ನಡದ ಶ್ರೇಷ್ಠ ಚಿತ್ರ ಸಾಹಿತಿ ವಿಜಯ ನರಸಿಂಹ ಅವರು. ಸೊ ವಿಜಯ ನರಸಿಂಹ ಅವರು ಅಪರ್ಣಾ ಅವ್ರ ತಂದೆ ನಾರಾಯಣ ಸ್ವಾಮಿಗಳು, ಅವರು ಬಹಳ ಪ್ರಸಿದ್ಧ ಸಿನಿಮಾ ಪತ್ರಕರ್ತರು. ಸೊ ಅವ್ರ ಜೊತೆ ನಾನು ವಿಜಯ ನರಸಿಂಹ ಅವ್ರ ಜೊತೆ ಅಪರ್ಣಾ ಅವ್ರ ಮನೆಗೆ ಸುಮಾರು ಸಲ ಹೋಗ್ತಿದ್ದೆ ನಮ್ಮ ಚಿಕ್ಕಪ್ಪನ ಜೊತೆ. ಸೊ ಅಲ್ಲಿಂದನೇ ಫ್ಯಾಮಿಲಿ ಫ್ರೆಂಡ್ಸ್ ಆಗಿ ಒಂದು ಸಂಬಂಧ ರೂಪುಗೊಂಡಿತ್ತು. ಆ ನಂತರ ಆಕಾಶವಾಣಿಯಲ್ಲಿ ಭೇಟಿಯಾದ್ವಿ. ಆಕಾಶವಾಣಿಯಲ್ಲಿ ಹಲವಾರು ವರ್ಷಗಳ ಕಾಲ ನಾವು ಚೈಲ್ಡ್ ಆರ್ಟಿಸ್ಟ್ ಆಗಿ ಹಲವಾರು ನಾಟಕಗಳಲ್ಲಿ ಮಾಡಿ, ಆಮೇಲೆ ಅಲ್ಲಿ ಇಂಡಿಪೆಂಡೆಂಟಾಗಿ ಆಡಿಷನ್ಗೆ ಹಾಕ್ಕೊಂಡು ಅಲ್ಲಿ ನಾಟಕ ವಿಭಾಗದಲ್ಲಿ ಕಲಾವಿದರಾಗಿ ಗುರುತಿಸ್ಕೊಂಡ್ವಿ. ಆನಂತರ ದೂರದರ್ಶನ ಪ್ರಾರಂಭ ಆಯಿತು. ದೂರದರ್ಶನದಲ್ಲಿ ಒಂದೇ ಬ್ಯಾಚಲ್ಲಿ ಅಪರ್ಣಾ ಅನೌನ್ಸರ್ ಆಗಿ ಸೆಲೆಕ್ಟ್ ಆದರು, ನಾನು ನ್ಯೂಸ್ ರೀಡರ್ ಆಗಿ ಸೆಲೆಕ್ಟ್ ಆದೆ. ಸೊ ತುಂಬ ವಾರಕ್ಕೆ 1-2 ದಿವಸ ನಾವು ಅಪರ್ಣಾದು ಅನೌನ್ಸ್ಮೆಂಟ್ ಇದ್ದರೆ ನಂದು ನೆಕ್ಸ್ಟು ಅನೌನ್ಸ್ಮೆಂಟ್ ಮುಗಿತಾ ಇದ್ದ ಹಾಗೆ ನಾನು ನ್ಯೂಸ್ ರೀಡರ್ ಆಗಿ ನಾನು ಕಾಣಿಸ್ಕೊತಾ ಇದ್ದೆ. ಸೊ ಒಟ್ಟೊಟ್ಟಿಗೆ ತುಂಬ ವರ್ಷಗಳು ಕೆಲಸ ಮಾಡಿದ್ದೀವಿ. ಹಲವಾರು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟಿಗೆ ಸಹ ನಿರೂಪಕಿಯಾಗಿ ನಾನು ಇಬ್ಬರು ನಿರೂಪಕರಾಗಿ ಕೆಲಸ ಮಾಡಿದ್ದೀವಿ. ನಾನೊಂದು ಸ್ವಲ್ಪ ಈ ಡಬ್ಬಿಂಗು ಮತ್ತು ಆ್ಯಕ್ಟಿಂಗ್ಗೆ ಸ್ವಲ್ಪ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕೆ ಶುರು ಮಾಡಿದ ಮೇಲೆ ವೇದಿಕೆಯ ಕಾರ್ಯಕ್ರಮಗಳನ್ನು ಒಟ್ಟಿಗೆ ನಾವು ನಿರೂಪಣೆ ಮಾಡೋದು ಒಂದು ಸ್ವಲ್ಪ ಕಮ್ಮಿ ಆದರೂ ಸಹ ಹಲವಾರು ಸಾಕ್ಷ್ಯಚಿತ್ರಗಳಲ್ಲಿ ನಾವಿಬ್ಬರು ಒಟ್ಟಿಗೆ ನಿರೂಪಣಾ ಧ್ವನಿಯನ್ನು ಕೊಡ್ತಿದ್ವಿ. ಹೀಗೆ ಸುಮಾರು ಒಂದು 45 ವರ್ಷಗಳ ಒಡನಾಟ ಅಪರ್ಣಾ ಜೊತೆ ನನಗೆ ಈ ಕಲಾ ಮಾಧ್ಯಮದಲ್ಲಿ. ಅಪರ್ಣಾ ಒಂದು ನಿರೂಪಣೆಗೆ ಒಂದು ವಿಶೇಷವಾದ ಒಂದು ಮೆರುಗನ್ನು, ಒಂದು ವಿಶೇಷವಾದ ಸ್ಥಾನವನ್ನು, ನಿರೂಪಕರಿಗೆ ಒಂದು ವಿಶೇಷವಾದ ಗೌರವ ಸಿಗೋದಕ್ಕೆ ಸಾಧ್ಯ ಮಾಡಿಕೊಟ್ಟವರು ಅಪರ್ಣಾ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಯಾಕಂದರೆ ಅಪರ್ಣಾ ತುಂಬ ಚೆನ್ನಾಗಿ ಅವರ ತಂದೆ ಸಾಹಿತ್ಯ ಕ್ಷೇತ್ರದಲ್ಲೇ ಇದ್ದವರು, ಸಿನಿಮಾ ಪತ್ರಕರ್ತರು. ಅವರಿಂದನೇ ಬಂದಂತಹ ಈ ಭಾಷಾ ಕಲಿಕೆಯ ಆಸ್ತೆ ಅವರು ಕೂಡ ಬರವಣಿಗೆಯಲ್ಲೆಲ್ಲ ತೊಡಗಿಸ್ಕೊಂಡು ಭಾಷೆ ಬಗ್ಗೆ ತುಂಬ ಓದ್ಕೊಂಡಿದ್ದರು. ಅಪರ್ಣಾ ಹಲವಾರು ಲೇಖನಗಳನ್ನು ದಿನಪತ್ರಿಕೆಗಳಿಗೆ ಬರೆಯೋರು. ತುಂಬ ಶ್ರಮಪಟ್ಟು ಭಾಷೆಯ ಹಿಡಿತವನ್ನು ಅವರು ಸಂಪಾದನೆ ಮಾಡಿಕೊಂಡು ಅವರ ಭಾಷಾ ಪ್ರಯೋಗ ಆಗಲಿ, ಅವರ ನಿರೂಪಣಾ ಒಂದು ಆ ಶೈಲಿ ಇದೆಯಲ್ಲ, ಒಂದು ಸ್ಟೈಲ್ ಇತ್ತು. ಅಪರ್ಣಾ ಒಂದು ಮುದ್ದಾಗಿ ಮಾತಾಡೋರು. ನಾವೆಲ್ಲ ಮುಂಚೆ ರೇಗಿಸ್ತಾ ಇದ್ವಿ ಅಪರ್ಣಾಗೆ, ತುಂಬ ಮುದ್ದಾಗಿ ಮಾತಾಡ್ತೀರಾ ಅಲ್ವಾ ನೀವು ಅಂತ. ಬಟ್ ಅದು ಹೇಗೆ ಆಮೇಲಿಂದ ಅದೊಂದು ಸ್ಟ್ಯಾಂಪ್ ಆಗೋಯ್ತು ಅಂದರೆ, ಅವ್ರು ಆ ರೀತಿ ಮಾತಾಡಿದ್ರೇ ಚೆನ್ನ ಅನ್ನೋಷ್ಟ್ರ ಮಟ್ಟಿಗೆ ಅದಕ್ಕೊಂದು ಛಾಪನ್ನು ಮೂಡಿಸ್ಕೊಟ್ಟವ್ರು ಅಪರ್ಣಾ. ಏನಾದರೂ ನಿರೂಪಣಾ ಕ್ಷೇತ್ರದಲ್ಲಿ ಮುಂದೆ ಯಾರಾದರೂ ತೊಡಗಿಸ್ಕೊಂಡು ನಿರೂಪಕಿಯರು ಆಗಬೇಕು ಅನ್ನೋ ಹಾಗಿದ್ದರೆ ಅಪರ್ಣಾ ಟೀಚರು, ಅಪರ್ಣಾ ಮಾಡಿರೋ ಕಾರ್ಯಕ್ರಮಗಳನ್ನು ಯೂಟ್ಯೂಬಲ್ಲಿ ತಗೊಂಡು ಅದನ್ನು ನೋಡಿ ಒಂದು ಸಾಧನೆ ಮಾಡಬಹುದು. ಅಷ್ಟರ ಮಟ್ಟಿಗೆ ಅವರು ಒಂದು ಆ ಟೀಚಿಂಗ್ ಮೆಟೀರಿಯಲ್ನ ಬಿಟ್ಟು ಹೋಗಿದ್ದಾರೆ. ಅಷ್ಟು ಶ್ರೇಷ್ಠವಾದ ಕಲಾವಿದೆ. ಅವರು ಇವತ್ತಿಲ್ಲ ಅಂತ ಒಂಥರ ನೆನೆಸ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಿದೆ. 2 ತಿಂಗಳ ಹಿಂದೆ ದೂರವಾಣಿಯಲ್ಲಿ ಅವ್ರ ಜೊತೆ ಮಾತಾಡಿದ್ದೆ. ಅದೇ ನಮ್ಮಿಬ್ಬರ ಕಡೆಯ ಸಂವಾದ ಆಗಿದೆ. ತುಂಬ ನೋವಾಗ್ತಿದೆ. ಇಷ್ಟು ವರ್ಷಗಳು ಒಟ್ಟೊಟ್ಟಿಗೆ ಮಾಡಿ ನಾವು ಮುಂದೆ ಬಂದಿದ್ವಲ್ಲ, ಈಗ ಅವರಿಲ್ಲ, ಇಷ್ಟು ಬೇಗ ಹೊರಟೋಗ್ತಾರೆ. ನೋಡಿದ್ರೆ ಅವರು ಮಲ್ಕೊಂಡಿದ್ದಾರೆ, ನೋಡಿದ್ರೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ತಯಾರಿ ಮಾಡಿಕೊಂಡು ಕಾರ್ಯಕ್ರಮಕ್ಕೆ ಹೋಗ್ತಾರೇನೋ ಅನ್ನೋಷ್ಟು ಮುಖದಲ್ಲಿ ಕಳೆ ಇದೆ. ಅಪರ್ಣಾ ಇಲ್ಲ ಅನ್ನೋದನ್ನು ಖಂಡಿತವಾಗ್ಲೂ ನಂಬಕ್ಕಾಗ್ತಿಲ್ಲ. ಆಕೆ ಆತ್ಮಕ್ಕೆ ಭಗವಂತ ಶಾಂತಿಯನ್ನು ಕೊಡಬೇಕು ಅಂತಷ್ಟೇ ನಾನು ಕೇಳ್ಕೊಳ್ಳೋದಕ್ಕೆ ಸಾಧ್ಯ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.